ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಭಾರಿ ಈಸಿ ಆ್ಯಂಡ್ ಕ್ವಿಕ್ ಆಗಿರುವಂಥ ಇನ್ಸ್ಟೆಂಟ್ ಟೊಮ್ಯಾಟೊ ಸಾರು ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ವ್ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ಸಾಂಬಾರು ಮಾಡೋಕ್ಕೆ ನಾ ಇಲ್ಲೇ ಒಂದು ಬಾಳ್ಗಿನ ಬಿಸಿ ಮಾಡ್ಕೊಂಡು ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ನಿಮ್ದು ಸಾರು ಕ್ವಾಂಟಿಟಿ ನೋಡ್ಕೊಂಡು ನೀವು ಎಣ್ಣೆನ ಹಾಕೋರಿ. ನೆಕ್ಸ್ಟ್ ಈಗ ಎಣ್ಣೆನ ಮೈಲ್ಡಾಗಿ ಬಿಸಿ ಮಾಡ್ಕೊಳ್ಳೋನು, ಓವರ್ ಹೀಟ್ ಮಾಡ್ಕೊಳ್ಳೋದು ಬೇಡ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಇವೆರಡು ಚಟ ಆದಮೇಲೆ ಉದ್ದುದ್ಕ ಕಟ್ ಮಾಡಿ ಇಟ್ಕೊಂಡಂಥ ಒಂದು 3 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ. ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು 2 ಕಡ್ಡಿಯಷ್ಟು ನಾನು ಕರಿಬೇವನ್ನು ಹಾಕ್ಕೊಂಡು ಚಲೋತ್ನಂಗೆ ಫಸ್ಟ್ ಫ್ರೈ ಮಾಡ್ಕೋತೇನಂತೆ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ ಮತ್ತು ಉಳ್ಳಾಗಡ್ಡಿನೂ ಕೂಡ ನಾನು ಒಂಚೂರು ಲೈಟಾಗಿ ಫ್ರೈ ಮಾಡ್ಕೋತೀನಿ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ 1 ಗಡ್ಡಿಯಷ್ಟು ಬೆಳ್ಳುಳ್ಳಿನ ನಾನು ಜಸ್ಟ್ ಜಜ್ಜಿ ಇಟ್ಕೊಂಡಿದ್ದೆ. ಕಂಪ್ಲೀಟ್ ಪೇಸ್ಟ್ ಮಾಡಿ ಹಾಕ್ಕೊಳತ್ತಿಲ್ಲ, ಜಜ್ಜಿ ಹಾಕ್ಕೊಳತ್ತೀನಿ. ಸೊ ಬೆಳ್ಳುಳ್ಳಿ ಹಾಕ್ಕೊಂಡು ಒಂಚೂರು ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಒಂದು 4-5 ಟೊಮ್ಯಾಟೋನ ನಾನು ಸಣ್ಣಗೆ ಹೆಚ್ಚಿ ಇಟ್ಕೊಂಡೀನಿ. ಸೊ ಅವನ್ನ ಹಾಕ್ಕೊಳತ್ತೀನಿ. ಇಲ್ಲೇ ಟೊಮ್ಯಾಟೊ ಪೇಸ್ಟನ್ನು ಹಾಕೋಬೋದು, ಬಟ್ ಟೊಮ್ಯಾಟೊ ಹೆಚ್ಚಿ ಹಾಕಿ ಮಾಡಿರಿ ಸಾಂಬಾರು ಭಾರಿ ಮಸ್ತ್ ಆಗ್ತೈತಿ. ಸೊ ಟೊಮ್ಯಾಟೊ ಹಾಕ್ಕೊಂಡ್ಮೇಲೆ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಪ್ಲೇಟ್ನ ಮುಚ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಟೊಮ್ಯಾಟೊ ಕಂಪ್ಲೀಟಾಗಿ ಹಣ್ಣಾಗೋ ಮಟ್ಟ ಬೇಯಿಸ್ಕೊಳ್ಳೋಣಂತ. ಟೊಮ್ಯಾಟೊ ಕಂಪ್ಲೀಟಾಗಿ ಮೆತ್ತಗಾಗ್ಯಾವ ನೋಡ್ರಿ. ಈಗ ನೆಕ್ಸ್ಟ್ ಒಂದು ಸ್ಮ್ಯಾಶರ್ ಹೆಲ್ಪ್ಲೆ ನಾ ಇವನ್ನ ಇಲ್ಲೇ ಬಾಳ್ಗಿ ಒಳಗನ ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ಮತ್ತು ನಾ ಗ್ಯಾಸ್ ಏನು ಆಫ್ ಮಾಡ್ಕೊಂಡಿಲ್ಲ, ಗ್ಯಾಸ್ ಆನ್ ಇಟ್ಟನ ಇದನ್ನು ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ಈ ಥರ ಸ್ಮ್ಯಾಶ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ಥಿಕ್ಕಾಗಿ ಬರ್ತೈತಿ ಮತ್ತು ಅಲ್ಲಲ್ಲೇ ಟೊಮ್ಯಾಟೊ ನಮ್ಗೆ ಬಾಯೊಳಗೆ ಸಿಗ್ತಿರ್ತೈತಲ್ಲ. ಸೊ ಸಾಂಬಾರು ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನೋಡ್ರಿ. ಸೊ ಬರ್ರಿ ನಾ ಇದನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಟೊಮೆಟೊ ಚಲೋತ್ನಂಗೆ ಸ್ಮ್ಯಾಶ್ ಆಗೈತಿ. ನೆಕ್ಸ್ಟ್ ನಾ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಳತ್ತೀನಿ. ಇದಾದಮೇಲೆ ನೆಕ್ಸ್ಟ್ 1 ಸ್ಪೂನಷ್ಟು ನಾನು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಕಂಪ್ಲೀಟಾಗಿ ಒಣ ಖಾರನೂ ಹಾಕೋಬೋದು, ಇಲ್ಲ ಕಂಪ್ಲೀಟಾಗಿ ಹಸಿ ಮೆಣಸಿನ್ಕಾಯಿಲೇನೂ ಮಾಡ್ಬೋದು. ನಾ ಎರಡೂ ಸ್ವಲ್ಪ ಹಾಕಿ ಮಾಡತ್ತೀನಿ. ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳತ್ತೀನಿ. ಈಗ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಚಲೋತ್ನಂಗೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಟೊಮ್ಯಾಟೊ ಜೊತೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಇದನ್ನು ಬಿಸಿ ಸಾಂಬಾರನ್ನ ಬಿಸಿ ರೈಸ್ ಜೊತೆ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ನೋಡಿರಿ. ಮತ್ತು ಭಾಳ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತೈತಿ. ಸೊ ಇದನ್ನಿಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಿಮ್ಗೆ ಕ್ವಾಂಟಿಟಿ ನೋಡ್ಕೊಂಡು ನೀವು ನೀರನ್ನು ಹಾಕೋರಿ. ನಾ ಇಲ್ಲೇ ಒಂದು 2-3 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡೀನಿ. ನೀರು ಹಾಕ್ಕೊಂಡ್ಮೇಲೆ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಹುಣಸೆ ರಸ ಹಾಕ್ಕೊಳತ್ತೀನಿ. ಟೊಮೆಟೊ ಮೊದಲು ಹುಳಿ ಇರ್ತವೆ, ಸ್ವಲ್ಪ ಚಟ್ಪಟ್ ಅಂತ ಇರಲಿ ಅಂತ ಹೇಳಿ, ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿ 1 ಸ್ಪೂನಷ್ಟು ಹುಣಸೆ ಹುಳಿ ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ಪೂನಷ್ಟು ನಾನು ಬೆಲ್ಲ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡಿಕೊಂಡು ಒಂದು 2-3 ಕುದಿ ಬರೋ ಮಟ್ಟ ಚಲೋತ್ನಂಗೆ ಸಾರನ್ನ ನಾನು ನಿಮ್ಗೆ ಕುದಿಸ್ಕೊಂಡು ಸಿಗ್ತೇನಂತ. ಸೊ ನೋಡ್ರಿಲ್ಲೇ ಸಾಂಬಾರು ಮಸ್ತ್ ಕುದ್ದು ರೆಡಿ ಆಗೈತಿ. ಭಾರಿ ಸ್ಮೆಲ್ ಅಂತೂ ಮಸ್ತ್ ಬರತೈತಿ, ಟೇಸ್ಟ್ ಕೂಡ ಅಷ್ಟೇ ಮಸ್ತಾಗಿರ್ತೈತಿ. ಸಾಲ್ಟ್ನ ನೋಡ್ರಿ, ಟೇಸ್ಟ್ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಿದ್ರೆ ಈಗ ಆ್ಯಡ್ ಮಾಡಿಕೊಂಡು ಒಂದು ಕುದಿಸ್ಕೋರಿ. ಬರ್ರಿ ನಾ ಇದನ್ನ ಕುದಿಸ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಸಾರು ಕುದ್ದು ರೆಡಿ ಆಗೈತಿ ನೋಡ್ರಿ. ಈಗ ನಾ ಫೈನಲ್ ಟಚ್ ಅಂಥೇಳಿ ಒಂದು 2 ಚಮಚದಷ್ಟು ಹಸಿ ಕೊಬ್ಬರಿ ತುರಿ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಗಾರ್ನಿಷಿಗೆ ಅಂಥೇಳಿ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಉದುರಿಸ್ಕೊಂಡೆ. ಅಂದರೆ ನಾನು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ ಆಗಿರುವಂಥ ಟೊಮ್ಯಾಟೊ ಸಾರು ರೆಡಿ ಆಗ್ತೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ. ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿರಿ, ಟೇಸ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತೆ ನೋಡ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಬಹಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.